ನಾವು ಒಂದು ತಿಂಗಳಿಗೆ 4.5 ಲಕ್ಷ ಕೋಟಿ ತೆರಿಗೆಯನ್ನು ಕೊಡ್ತಾ ಇದ್ದೀವಿ ಕೇಂದ್ರಕ್ಕೆ. 4.5 ಲಕ್ಷ ಕೋಟಿ ನಮಗೆ ಬರ್ತಕ್ಕಂಥದ್ದು ಸುಮಾರು 60,000 ಕೋಟಿ. ₹1 ತೆರಿಗೆ ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು 13-14 ಪೈಸೆ ಮಾತ್ರ. ನಾನು ಕೇಳ್ತೀನಿ, ಮಣ್ಣಿನ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ರೈತರ ಪ್ರತಿನಿಧಿಗಳಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆಯಲ್ಲ, ಮಿಸ್ಟರ್ ದೇವೇಗೌಡ್ರೆ. ಯಾವತ್ತಾರು ಕೇಳಿದ್ದೀರೇನ್ರಿ? ಕುಮಾರಸ್ವಾಮಿ ಮಂತ್ರಿಯಾಗಿದ್ದೀಯಲ್ಲಪ್ಪ, ಯಾವತ್ತಾರು ಕೇಳಿದ್ದೀಯ? ಹೇಳಿಲ್ಲ. ಮೇಕೆದಾಟು ಯೋಜನೆಗೆ ಏನ್ ಚನ್ನಪಟ್ಟಣದಲ್ಲಿ ಹೇಳುದು ಅನುಮತಿ ಕೊಡಿಸ್ಬಿಡ್ತೀನಿ ನಾನು ಅಂತ. ಕೊಡಿಸಿ, ನಮಗೆ ಬೇಕಾಗಿರೋದು ಬೆಂಗಳೂರು ನಗರಕ್ಕೆ ನೀರು ಬೇಕು, ಬೆಂಗಳೂರು ಜನರಿಗೆ ನೀರು ಬೇಕು, ಬ್ಯಾಲೆನ್ಸಿಗೆ ಜಲವಾಹಿನಿ ಕಟ್ಟಬೇಕು. ಕೊಡ್ಲಿಲ್ಲ. ಆಮೇಲೆ ಮಹದಾಯಿ ಯೋಜನೆಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು, ಇವತ್ತು ಕೊಡಿಸ್ಲಿಲ್ಲ. ದೇವೇಗೌಡರು ಯಾವಾಗಲೂ ಹೇಳ್ತಾ ಇದ್ರು, ನಮ್ದು ಜಾತ್ಯತೀತ ಪಕ್ಷ. ಕಳೆದ ಚುನಾವಣೆಯಲ್ಲಿ ನೀವು ಭಾಷಣ ಕೇಳಬೇಕು. ಏನಂತ ಹೇಳಿದ್ರು? ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ. 2019ರಲ್ಲಿ ಹೇಳಿರೋದು. ಮತ್ತೆ ಅಧಿಕಾರಕ್ಕೆ ಬರಲ್ಲ. ಬಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಬಿಡ್ತೀನಿ ನಾನು. ಮಿಸ್ಟರ್ ದೇವೇಗೌಡ್ರೆ, ದೇಶ ಬಿಡಬೇಡಿ, ಇಲ್ಲೇ ಇರಿ. ದೇಶ ಬಿಡಕ್ ಹೋಗ್ಬೇಡಿ. ನನಗಿಂತ ಒಂದು 15 ವರ್ಷ ದೊಡ್ಡವರು ಪಾಪ ದೇವೇಗೌಡರು, ನನಗಿಂತ 15 ವರ್ಷ ದೊಡ್ಡವರು. ಅವ್ರ ವಯಸ್ಸಿಗೆ ತಕ್ಕಾಗಿ ಮಾತಾಡ್ಬೇಕಲ್ಲ. ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರು? ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೇನೆ. ನೀವೆಲ್ಲ ಬಿಡ್ತೀರಾ ನನ್ ಗರ್ವ? ಕೂತ್ಕೊಳ್ರಿ. ಗರ್ವಭಂಗ ಮಾಡಕ್ ಬಿಡ್ತೀರಾ ನೀವು? ಬಿಡ್ತೀರಾ? ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ. ಏನು ಹಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ. ನಾನು ಹೇಳುತ್ತಲ್ಲ, ಮಿಸ್ಟರ್ ದೇವೇಗೌಡ ಹೇಳುತ್ತೆ, ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಹೋಗಿರಿ. ಯಾರೇ ಆಗ್ಲಿ ಕೂಡ ಅವ್ರ ವಯಸ್ಸಿಗೆ ತಕ್ಕ ಮಾತಾಡ್ಬೇಕಲ್ಲ. ಸಿದ್ದರಾಮಯ್ಯನಿಗೆ ಅಹಂ ಬಂದ್ಬಿಟ್ಟಿದೆ. ನಾನು ದೇವೇಗೌಡರಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅವ್ರ ಮೊಮ್ಮಗನನ್ನ ಗೆಲ್ಲಿಸ್ಲಿಕ್ಕೋಸ್ಕರ 1 ವಾರ ಚನ್ನಪಟ್ಟಣದಲ್ಲೇ ಉಳಿದು ಬಿಟ್ರು. ಹಾಸನಕ್ಕೆ ಬಂದಿದ್ದಾರೆ? ಯಾವತ್ತಾರೋ ಹಾಸನಕ್ಕೆ ಬಂದಿದ್ದಾರ? ಏನ್ ದೇವೇಗೌಡ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರು ಹಾಕಿದ್ದು. ಇಲ್ಲಿ ಪಾಪ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ. ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಮಿಸ್ಟರ್ ದೇವೇಗೌಡರೇ? ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ? ಏನ್ ಕರ್ನಾಟಕಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ. ಇವತ್ತು ನಬಾರ್ಡ್ ಹೋದ ವರ್ಷ
ರೈತರ ಮಗ ಅಂತ ಹೇಳ್ತಿದ್ದೀನಿ. ಹೋದ ವರ್ಷ 5,600 ಕೋಟಿ ರೂಪಾಯಿಗಳನ್ನ ನಬಾರ್ಡ್ ರೀಫೈನಾನ್ಸ್ ಮಾಡಿತ್ತು ಕರ್ನಾಟಕದ ರೈತರಿಗೆ. ಈ ವರ್ಷ ಅದು 2,340 ಕೋಟಿ ರೂಪಾಯಿ ಆಗಿದೆ. ಮಣ್ಣಿನ ಮಗ, ರೈತರ ಮಗ ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾ ಇದ್ದೀರಲ್ಲಪ್ಪ, ಇದು ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕೋ ಬೇಡ?